Hello everyone, welcome to Margina classes. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಕಾರಣ ಪ್ರಶ್ನೆ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವೆ ವ್ಯತ್ಯಾಸ ತಿಳಿಸಿ. ಮಿಶ್ರಣ ಮತ್ತು ಸಂಯುಕ್ತದ ನಡುವೆ ವ್ಯತ್ಯಾಸವನ್ನ ತಿಳಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಿಶ್ರಣ ಅಂದ್ರೇನು, ಸಂಯುಕ್ತ ಅಂದ್ರೇನು? ಮಿಶ್ರಣಗಳು ಧಾತುಗಳು ಅಥವಾ ಸಂಯುಕ್ತಗಳು ಒಟ್ಟಿಗೆ ಮಿಶ್ರಣವನ್ನು ರೂಪಿಸುತ್ತವೆ. ಧಾತುಗಳು ಅಥವಾ ಸಂಯುಕ್ತಗಳು ಸೇರಿ ಮಿಶ್ರಣವನ್ನ ರೂಪಿಸುತ್ತವೆ. ಆದರೆ ಯಾವುದೇ ಹೊಸ ಸಂಯುಕ್ತವು ರೂಪುಗೊಳ್ಳುವುದಿಲ್ಲ. ಇಲ್ಲಿ ಯಾವುದೇ ಹೊಸ ಸಂಯುಕ್ತ ರೂಪುಗೊಳ್ಳುವುದಿಲ್ಲ, ಯಾವುದೇ ಹೊಸ ಪದಾರ್ಥ ಉಂಟಾಗುವುದಿಲ್ಲ. ಉದಾಹರಣೆಯನ್ನು ನೋಡಿ, ನೀವು ಗಾಳಿಯನ್ನ ತಗೊಂಡ್ರೆ ಗಾಳಿಯಲ್ಲಿ ಧಾತುಗಳು ಇರುತ್ತೆ, ನೈಟ್ರೋಜನ್, ಆಕ್ಸಿಜನ್ ಅಲ್ವಾ. ಅದೇ ತರ ಸಂಯುಕ್ತಗಳು ಇರುತ್ತೆ. ಸಂಯುಕ್ತಗಳು O2. Retaking question number 26. Hello everyone, welcome to Margina classes. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಪ್ರಕಾರ ಪ್ರಶ್ನೆ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವೆ ವ್ಯತ್ಯಾಸ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಮಿಶ್ರಣಗಳು ಇವುಗಳು ಧಾತುಗಳು ಅಥವಾ ಸಂಯುಕ್ತಗಳು ಒಟ್ಟಿಗೆ ಸೇರಿ ಮಿಶ್ರಣವನ್ನ ರೂಪಿಸುತ್ತವೆ. ಮಿಶ್ರಣಕ್ಕೆ ಒಂದು ಉದಾಹರಣೆಯನ್ನು ತಗೊಂಡ್ರೆ ಗಾಳಿ ಉತ್ತಮ ಉದಾಹರಣೆ ಅಲ್ವಾ. ಇದರಲ್ಲಿ ಧೂಳಿನ ಕಣಗಳಿರ್ತವೆ, ಆಕ್ಸಿಜನ್, ನೈಟ್ರೋಜನ್, ಆಮೇಲೆ ಮಾಯಿಶ್ಚರ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಹಾಗಿದ್ರೆ ಧಾತುಗಳು ಅಥವಾ ಸಂಯುಕ್ತಗಳು ಒಟ್ಟಿಗೆ ಮಿಶ್ರಣವನ್ನ ರೂಪಿಸುತ್ತವೆ. ಆದರೆ ಯಾವುದೇ ಹೊಸ ಸಂಯುಕ್ತವು ರೂಪುಗೊಂಡಿರಲಿಲ್ಲ. ಯಾವುದೇ ಹೊಸ ಸಂಯುಕ್ತ ಇರಬಹುದು, ಯಾವುದೇ ಹೊಸ ಪದಾರ್ಥ ಇರಬಹುದು, ಅದು ರೂಪುಗೊಳ್ಳುವುದಿಲ್ಲ. ಮಿಶ್ರಣವು ವಸ್ತುಗಳ ವಿವಿಧ ಬಗೆಯ ಸಂಯೋಜನೆಯನ್ನು ಹೊಂದಿದೆ. ಮಿಶ್ರಣ ಏನಿರುತ್ತೆ, ವಸ್ತುಗಳ ವಿವಿಧ ಬಗೆಯ ಸಂಯೋಜನೆಯನ್ನ ಹೊಂದಿದೆ. ಮಿಶ್ರಣವು ಘಟಕ ವಸ್ತುಗಳ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಅಂದ್ರೆ ಈಗ ಘಟಕ ವಸ್ತುಗಳು ಏನೇನಿರುತ್ತೆ ಆ ಘಟಕ ವಸ್ತುಗಳ ಗುಣಲಕ್ಷಣವನ್ನ ತೋರಿಸ್ತದೆ. ಗಾಳಿಯಲ್ಲಿ ನೋಡಿದ್ರೆ ಆಕ್ಸಿಜನ್ ಇರುತ್ತೆ ಅಲ್ವಾ. ಗಾಳಿ ಅನ್ನುವಂತಹದ್ದು ಮಿಶ್ರಣ. ಅದರಲ್ಲಿರುವಂತಹ ಆಕ್ಸಿಜನ್ ಏನಿದೆ ಅದು ಗಾಳಿಯಲ್ಲಿದ್ದಾಗ ಕೂಡ ಅವಾಗ ನಾವು ನಮ್ಮ ದೇಹದ ಮೂಗಿನ ಮೂಲಕ ಒಳಗೆ ತಗೊಂಡು ನಮ್ಮ ದೇಹಕ್ಕೆ ಹೋದ್ರೆ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಆಕ್ಸಿಜನ್ ಅಲ್ವಾ. ಅಲ್ಲಿ ಬೇರೆ ಬೇರೆ ಪ್ರೊಸೆಸ್ ಆಗ್ತದೆ ದೇಹದಲ್ಲಿ, ಒಟ್ಟು ನಮ್ಮ ದೇಹಕ್ಕೆ ಒಳ್ಳೆಯದೇ ಇದೆ. ಅದೇ ನಾವು ಆಕ್ಸಿಜನ್ ಸಿಲಿಂಡರ್ ಇಂದಾನು ಆಕ್ಸಿಜನ್ ಅನ್ನ ತಗೊಂಡ್ರೆ ಅವಾಗ ಕೂಡ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ಆಕ್ಸಿಜನ್ನೇ ಇರ್ತದೆ. ಆದ್ರೂ ಕೂಡ ಅದರ ಸ್ವಭಾವ ಏನಿದೆ, ಗುಣಲಕ್ಷಣ ಬದಲಾಗೋದಿಲ್ಲ ಅಲ್ವಾ. ನೀವು ಬರೀ ಆಕ್ಸಿಜನ್ ಅನ್ನ ತಗೊಳ್ಳಿ, ಬರೀ ಆಕ್ಸಿಜನ್ ಅನ್ನ ತಗೊಂಡು ಅದನ್ನ ಬೆಂಕಿ ಉರಿತಾ ಇರುವಲ್ಲಿ ತಗೊಂಡು ಹೋದ್ರೆ ಏನಾಗುತ್ತೆ, ಬೆಂಕಿ ಮತ್ತು ಜೋರಾಗಿ ಉರಿಯುತ್ತೆ. ಅದೇ ನೀವು ಗಾಳಿಯನ್ನ ಬೀಸಿದ್ರೆ ಅದರೊಳಗಿರೋ ಆಕ್ಸಿಜನ್ ಕೂಡ ಬೆಂಕಿಯನ್ನ ಉರಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಗುಣಲಕ್ಷಣ ಬೇರೆ ಆಗೋದಿಲ್ಲ. ಮಿಶ್ರಣವು ಘಟಕ ವಸ್ತುಗಳ ಗುಣಲಕ್ಷಣವನ್ನ ತೋರಿಸ್ತದೆ. ಭೌತಿಕ ವಿಧಾನಗಳಿಂದ ಘಟಕಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು. ನಾವು ಭೌತಿಕ ವಿಧಾನಗಳಾದ ಯಾವುದು ಉತ್ಪತನ ಇರಬಹುದು ಅಥವಾ ಸೋಸುವಿಕೆ ಇರಬಹುದು, ಆ ವಿಧಾನಗಳಿಂದೆಲ್ಲ ಘಟಕಗಳನ್ನ ಬೇರ್ಪಡಿಸಬಹುದು. ಇದು ಮಿಶ್ರಣ. ಹೀಗಿದ್ರೆ ಸಂಯುಕ್ತಗಳು ಧಾತುಗಳು ಪ್ರತಿಕ್ರಿಯಿಸಿ ಹೊಸ ಸಂಯುಕ್ತಗಳನ್ನ ರೂಪಿಸ್ತವೆ. ಧಾತುಗಳೆಲ್ಲ ರಿಯಾಕ್ಟ್ ಮಾಡಿ ಪ್ರತಿಕ್ರಿಯಿಸಿ ಏನ್ ಮಾಡ್ತವೆ, ಹೊಸ ಸಂಯುಕ್ತಗಳನ್ನ ರೂಪಿಸುತ್ತವೆ ಅಥವಾ ಹೊಸ ಪದಾರ್ಥಗಳನ್ನ ರೂಪಿಸುತ್ತವೆ. ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆಯು ಯಾವಾಗಲೂ ಸ್ಥಿರವಾಗಿರುತ್ತದೆ. ಯಾವಾಗಲೂ ಹೊಸ ವಸ್ತುವಿನ ಸಂಯೋಜನೆ ಸ್ಥಿರವಾಗಿರುತ್ತದೆ. ಈಗ ನೀವು ನೀರು ನೋಡಿದ್ರೆ H2O ಇರುತ್ತೆ, ಮೀಥೇನ್ ನೋಡಿದ್ರೆ CH4 ಸಂಯೋಜನೆಯೇ ಇರುತ್ತೆ. ಅದೇ ತರ ಶುಗರ್ ಇರ್ಬೋದು, ಸಾಲ್ಟ್ ಇರ್ಬೋದು, ಅವೆಲ್ಲದರದ್ದು ಸಂಯೋಜನೆ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಹೊಸ ವಸ್ತು ಸಂಪೂರ್ಣವಾಗಿ ವಿಭಿನ್ನ ಗುಣಲಕ್ಷಣಗಳನ್ನ ಹೊಂದಿದೆ. ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ H2O ನೀರಾಗುತ್ತೆ.
ಹೈಡ್ರೋಜನ್ನ ಗುಣ ಏನು? ಇದು ಒಂದು ಇಂಧನ ಅಂತ ಎತ್ತಲ್ಲಿ ಕಲ್ತಿದ್ದೀರಿ. ಆಕ್ಸಿಜನ್ ಏನ್ ಮಾಡುತ್ತೆ? ಇಂಧನ ಉರಿಲಿಕ್ಕೆ ಸಹಾಯ ಮಾಡುವಂಥದ್ದು. ಆದ್ರೆ ಇವೆರಡು ಸೇರಿ ಉಂಟಾಗಿರುವಂತಹ ನೀರು, ಅದು ಬೆಂಕಿಯನ್ನ ಆರಿಸ್ಲಿಕ್ಕೆ ನಾವು ಉಪಯೋಗಿಸ್ತೀವಿ. ಹಾಗಾಗಿ ಸಂಪೂರ್ಣ ವಿಭಿನ್ನ ಗುಣಲಕ್ಷಣವನ್ನ ಹೊಂದಿರುತ್ತದೆ. ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳಿಂದ ಮಾತ್ರ ಘಟಕಗಳನ್ನು ಬೇರ್ಪಡಿಸಬಹುದು. ನಾವು ರಾಸಾಯನಿಕ ಕ್ರಿಯೆಯಿಂದ ಅಥವಾ ವಿದ್ಯುತ್ ರಾಸಾಯನಿಕ ಕ್ರಿಯೆಯಿಂದ ಮಾತ್ರ ಅದರೊಳಗಿರುವಂತಹ ಘಟಕಗಳನ್ನ ಬೇರ್ಪಡಿಸಬಹುದು, ಬಿಟ್ರೆ ಭೌತಿಕ ವಿಧಾನದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಥ್ಯಾಂಕ್ ಯು.